ನಾನು ಬರೋಗಂಟ ಜೀವ ಹೋಗಿರ್ಲಿಲ್ಲ. ನಾನು ಬಂದ್ಮೇಲೆ ಅಪ್ಪ ಅಂದೆ ಕಣಪ್ಪ ಅಂದ್ಬಿಟ್ಟು ಹಾ ಹಾ ಅಂದ ಅಷ್ಟೇ. ಒಂದಾಗಿದ್ರೆ ಕ್ರಿಕೆಟ್ ಗೇಮ್ ಕಟ್ಬೋದಾಗಿತ್ತು. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಯಪ್ಪ ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ. ಹಾಯ್ ಗೈಸ್, ವೆಲ್ಕಮ್ ಟು ವಿಜಯ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಜ್ಜಿನ ಮಾತಾಡ್ಸುವ ಅಂತ ಬಂದಿದ್ದೀನಿ. ಅಜ್ಜಿ ಮಾತಾಡೋಣ? ಹೇಳ್ರಪ್ಪ, ಹೇಳ್ರು. ನಮ್ಮ ಅಜ್ಜಿ ಹೆಸರು ನಿಂಗಮ್ಮ ಅಂತ, ನಮ್ಮ ಅಪ್ಪ ಅವ್ರ ತಾಯಿ. ಈಗ ನಮ್ಮ ಅಜ್ಜಿಗೆ ಆಕ್ಸಿಡೆಂಟ್ ಆಗಿದೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆಕ್ಸಿಡೆಂಟ್ ಆಗಿರೋದ್ರಿಂದ ನಮ್ಮನೆಗೆ ಬಂದಿದ್ದಾರೆ. ಅಜ್ಜಿ ಹೇಗಿತ್ತು ನಿಮ್ ಕಾಲ? ಹೇಗಿತ್ತು? ಯಪ್ಪ ನಮ್ಮ ಕಾಲದ ತಿನ್ನಕ್ಕೆ ಊಟ ಇಲ್ಲ, ಕೆಲಸ ಮಾಡಿದ್ರು ಉಟ್ಕೊಂಡಿಲ್ಲ. ಈಗ ಮೊಬೈಲು ಟಿವಿ ಅಂತೆಲ್ಲ ಅದೇ. ನಿಮ್ ಕಾಲದಲ್ಲಿ ಏನೂ ಇಲ್ಲ, ಯಾವುದೂ ಇಲ್ಲ. ಎಂತದೂ ಇಲ್ಲ. ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು ಸುಮ್ನೆ ಕೆಲಸ ಮಾಡು. ಏನೋ ಎಲ್ಗಾರ ಇದು ಮಾಡ್ಬೇಕಾದ್ರೆ ಒಯ್ದು ಮಾಡಿ ಅನ್ನೋರು ಒಂದು ದಿವಸ ಹೋಗಿ ಕರ್ಕೊಂಡ್ ಬರ್ಬೇಕಾಯ್ತು. ಈಗ ಕುಂತ ಮಾಡ್ಬಿಟ್ಟು ಬರ್ತಾರೆ. ಮತ್ತೆ ಏನ್ ಕೆಲಸ ಮಾಡ್ತಾ ಇದ್ರಿ ನೀವು ಚಿಕ್ಕ ವಯಸ್ಸಲ್ಲಿ? ಚಿಕ್ಕ ವಯಸ್ಸಲ್ಲಿ ಏನಪ್ಪ ಇನ್ನೇನು ಗದ್ದೆ ಆಯ್ತು, ಟಿಕಾಸ ಮತ್ತೆ ಕರ್ಕೊಂಡು ಹೋಗೋದು, ನಾನು ಹಚ್ಕೊಂಡು ಬರೋದು, 3 ಪೈಸೆ ಮತ್ತೆ ಮಾಡೋದು. 10 ರೂಪಾಯಿ ಸೇರ್ ಬೆಣ್ಣೆ. 10 ರೂಪಾಯಿ ಸೇರ್ ಬೆಣ್ಣೆ. ಅದ್ರೊಳಗೆ ಖಾರ ಮಾಡ್ಬೇಕು. ಏನ್ ಮಾಡೋದು, ನಿಮ್ಮಯ್ಯ ಮುದಿ ಹಸ್ಕೊಂಡು ಕಟ್ಕೊಂಡು ಗಾಡಿ ಹೊಡ್ಕೊಂಡು 5 ರೂಪಾಯಿ ಕೂಲಿ ಗಾಡಿಗೆ ಸೌದೆ ಹಾಕೊಂಡ್ಬರೋ ಸಾಕು. ಅದ್ರೊಳಗೆ ನನಗೆ ಇಂಡಿ ಕೆಟ್ಟಬೇಕಿಲ್ಲ, ಇದು ಕೆಟ್ಟಬೇಕಿಲ್ಲ. ಮಾರಿ ನಮ್ಮ ಮನೆ ಸಂಸಾರ ಮಾಡೋದು. ಎಷ್ಟ್ ಜನ ಮಕ್ಳು? ಅದೇ 7 ಜನ ಅವರಪ್ಪ. ಈಗ 7 ಜನ ಅವ್ರೆ. ಟೋಟಲ್ 11 ಜನ ಮಕ್ಳು. ಒಂದಾಗಿದ್ರೆ ಕ್ರಿಕೆಟ್ ಗೇಮ್ ಕಟ್ಬೋದಾಗಿತ್ತು. ಅವು ಆಗಾಗ ಹೊಟ್ಟೆಲೆ ನೊಂದು ಸತ್ತಗಳು ಎಲ್ಲ ಎಲ್ಲ ಸತ್ತಾಗ ಹೋಗೋಣಪ್ಪ. ಆ ಪಾಡ್ ನೋಡಿದ್ರೆ ಮನೆ ತಗಲ ಮನೆಯೊಳಗೆ ಅದು ಹಿಂಗೊಳಕ್ಕೂ ಜಾಗಿಲ್ಲ. ಹಿಂಗ ಭತ್ತದ ಕೊಂಬೆ 5 ಕೊಂಬೆ ಬೆಳ್ಕೊಳ್ಳೋದು. ಇಷ್ಟಾಗೋದ್ರೊಳಗೆ ಮನೆ ಕೊಡೋದು, ಅಲ್ಲೇ ನೀರೊಲೆ. ಅಪ್ಪ ಕತೆ ದೊಡ್ಡ ಕತೆ ಆಗಿತ್ತು ನನ್ನ ಕಷ್ಟ. ದೇವ್ರ ಮತ್ತು ಕಣ್ಣಿಗೊಂದು ಬೀಳ್ತಾ ಇಲ್ಲ. ಈಗ ಹೆಂಗ ಅವ್ರ ನಿನ್ ಮಕ್ಳೆಲ್ಲ? ಅವರೇ ದೂರ ಎಲ್ಲ ಊರಲ್ಲೇ ಅವ್ರೆ? ಇಬ್ರಲ್ಲ 3 ಜನ ಊರಲ್ಲ ಅವ್ರೆ. ನಾವೊಬ್ರೆ ಬೆಂಗಳೂರು. ನಮ್ಮ ಅಪ್ಪನೇ ಮೊದಲನೇ ಮಗ. ಅವ್ರ ಮೊದಲು ನೋಡಿ ಶಾಂತಿಯಿಂದ ಒಂದು ಹೆಣ್ಣು ಸತ್ತೋಯ್ತು. ಆಮೇಲೆ ನಿಮ್ಮಪ್ಪ. ಗಂಡ್ ಮಕ್ಳಲ್ಲಿ ಇವಾಗ ನಮ್ಮ ಅಪ್ಪನೇ ಮೊದಲನೇ ಮಗ. ಗಂಡು ಮೂಗ ಸತ್ತೋದ, ಇನ್ನಷ್ಟು ಇದ್ದ ಸತ್ತೋದ. ನೇರ್ಲೆ ಮರಕ್ಕೆ ಹೊತ್ಬಿಟ್ಟು ನಾವು ಗದ್ದೆ ನಾಟಿಗೆ ಹೋಗಿದ್ದು ನಮ್ಗೆ ಗೊತ್ತೇ ಇಲ್ಲ. ನೇರ್ಲೆ ಮರಕ್ಕೆ ಹೊತ್ಬಿಟ್ಟು ದೊಳ್ಳಪ್ಪ ಅಂತ ಬಿಟ್ಟಲ್ಲ ರಾಜರ ಅಯ್ಯ ಆಡೋಟ್ ಮೈಸೂರು ನೇರ್ಲೆ ಕೀಳಕ್ ಕಳ್ಸ್ಬಿಟ್ಟು ಅವ್ರ ನೀರ್ ಕಟ್ಬಿಟ್ಟು ಆ ನೇರ್ಲಿಂದ ಕೆಳಗೆ ಈಟ್ಲ ಮೇಲೆ ಅಷ್ಟು ಮರ ಇತ್ತು. ಈಟ್ಲ ಮೇಲೆ ಬಿದ್ದು ಎಲ್ಲ ಕಳ್ಸೋಗಿತ್ತು ಕಂಡಿದ್ದ. ನಾನು ಬರೋಗಂಟ ಜೀವ ಹೋಗಿರ್ಲಿಲ್ಲ. ನಾನು ಬಂದ್ಮೇಲೆ ಅಪ್ಪ ಅಂದೆ ಕಣಪ್ಪ ಅಂದ್ಬಿಟ್ಟು ಹಾ ಹಾ ಅಂದ ಅಷ್ಟೇ. ಮಾತ್ ಬರ್ತಾರ್ಲಿಲ್ಲ ಅವ್ರಿಗೆ. ಎಲ್ಲ ತಿಳ್ಕೊತೀವಿ. ಈಗ ಹಿಂಗ್ ಮಾಡೋದು ಎಲ್ಲ ಮಾಡೋ ಕೆಲ್ಸವ. ಆಗ ಇದು ನಿಲ್ಲಿರ್ಲಿಲ್ಲ, ನಿಲ್ಲು. ಆಮೇಲೆ ಒಂದಿಷ್ಟು ರಾಗಿ ಬೀಸ್ಕೊಂಡು, ನಾನು ಬೀಸ್ತೀನಿ ಚಿಕ್ಕಲ್ಲ, ನೀನ್ ಅಡುಗೆ ಮಾಡು ಒಲೆ ಹೆಚ್ಚು ಅಂತೇಳಿ ಬೀಸೋದಾಗಿ. ಈಗ ಇದ್ದಿದ್ರೆ ಅವರೇ ನಮ್ ದೊಡ್ಡಪ್ಪ ಆಗೋದು. ಈಗೆಲ್ಲ ಚಿಕ್ಕಪ್ಪಂದಿರೆ. ಅಯ್ಯೋ ಯಾವ ಚಿಕ್ಕಪ್ಪನ ಬಿಡು ಹೋಗ್ಲಿ, ಅವ್ರ ಮ್ಯಾಟ್ರ್ ಎಲ್ಲ ಬೇಡ ಈಗ. ಮತ್ ನಮ್ಮನೇಲಿ ಹೇಗಿದೆ? ಬೆಂಗಳೂರು ಹೆಂಗದೆ? ಯಪ್ಪ ನೆಮ್ಮದಿ ಊಟ ಮಾಡ್ಕೊಂಡು ಚೆನ್ನಾಗಿದ್ದೀನಿ ಕಣಪ್ಪ. ಸಂತೋಷವಾಗಿದ್ದೀನಿ. ಸಂತೋಷವಾಗಿದ್ದೀರಾ? ಅಷ್ಟೇ ಅಷ್ಟೇ, ಇನ್ನೇನ್ ಬೇಕು? ಏನು ಬೆಳಗ್ಗೆ ಸಂತೋಷ ಬಿಟ್ಬಿಟ್ಟು ಇನ್ಯಾವುದು ಇಲ್ಲ ನನಗೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಊರಲ್ಲಿ ಒಬ್ರೆ ಕಷ್ಟ ಆಗಿತ್ತು.
ಈಗ ಆಕ್ಸಿಡೆಂಟ್ ಆದ್ಮೇಲೆ ಎಲ್ಲಾ ಮಕ್ಳುನು ಒಂದೊಂದ್ ಸ್ವಲ್ಪ ದಿನ ನೋಡ್ಕೊಂಡು ಆಮೇಲೆ ಈಗ ನಮ್ಮನೆ ಇಲ್ಲ ಇದ್ಬಿಡು ಇನ್ನೇನ್ ಓದ್ತೀಯ ಊರ ಬೇಡ ಕಣ್ಸುದಿರಪ್ಪ ನಿಮ್ಮ ಅಮ್ಮ ಪಾಪ ತುಂಬ ಕಷ್ಟ ಪಡ್ತಾಳೆ ಅಲ್ಲೂ ನಾನ್ ದುಡ್ಡು ಎತ್ಕೋಬೇಕು ನೀನ್ ದುಡ್ಡು ಎತ್ಕೊಂಡ್ ಬರುವಂತೆ ಇದ್ ಮಾಡ್ಬೇಕು ಏನ್ ಮಾಡಿಯಪ್ಪ ಹ್ಮ್ ಅಕ್ಕಿ ಹೋಯ್ತದೆ ಹ್ಮ್ ನಿಮ್ ಕಾಲದಲ್ಲಿ ಅಕ್ಕಿ 1 kg ಎಷ್ಟಿತ್ತು? ಅಯ್ಯೋ ಚೌಕ್ತರ್ ಕಟ್ಕೊಂಡ್ ತರೋರು 5 ರೂಪಾಯಿ ಬಾಣ್ತಿದ್ವಿ ಚೌಕ್ತರ್ ಕಟ್ಕೊಂಡ್ ತಂದ್ರು ಯಾವ ಮಕ್ಳು ಕೊಟ್ಟು ಯಾವ ಮಕ್ಳು ಕೊಟ್ಟು ಇಷ್ಟ ಹಾಕೊಂಡ್ರೆ ನಿಮ್ ಕಾಲದಲ್ಲಿ ಅನ್ನನೇ ಇಲ್ಲ ಅನ್ನನೇ ಇಲ್ಲ ಅಕ್ಕಿ ತಿನ್ನಕ್ಕೂ ಬಗಸ್ ನೋಡಿದ್ದು ಓಹೋ ಈಗ ಭಗವಂತ ಕೊಟ್ಟವನೇ ತಿನ್ನಕ್ ಬಾಯಿ ತಿನ್ನಕ್ ಬಾಯಿ ಅನ್ನ ಉಣ್ಣಕ್ ಬಾಯಿ ಇಲ್ಲ ಮುದ್ದೆ ಕೇಳ್ತೀವಿ ಮುದ್ದೆ ನಿಮ್ ಕಾಲದಲ್ಲಿ ಬರೀ ಮುದ್ದೆನೆ ಮುದ್ದೆನೆ ಅನ್ನ ಇಲ್ಲ ಅದು ಹೊಟ್ಟೆ ತುಂಬಾ ಇಲ್ಲ ಹೊಟ್ಟೆ ತುಂಬಾ ಇಲ್ಲ ನೀವು ಬೆಳ್ದಿದ್ದೆಲ್ಲ ಸಾರಿಮಗ್ಳು ಕೊಪ್ಪಳು ಏನು ಬೆಳ್ದಿದ್ದು ಚಿಕ್ಕ ವಯಸ್ಸಲ್ಲಿ ಸಾಧನೆ ಕೊಪ್ಪಳು ಆಮೇಲೆ ಇನ್ನ ನಮ್ ತಾತಂದೆ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಯಪ್ಪ ನೀನು ಮಗಾನೇ ಅಲ್ಲ ನೀನು ಬೋಳಿ ಮಗ. ಕಣಪ್ಪ ಮುಚ್ಕಿರ್ ಬಂದಿದ್ರು ನಮ್ಮ ಅಮ್ಮ ಗಿರ್ಗಮ್ಮ ಅಂತ ಅತ್ತಮ್ಮ ಅಂತ ಇಬ್ರು ಬಂದ್ ನೋಡ್ಕೊಂಡ್ ಮಾಡಿದ್ರು ಅವಾಗೆಲ್ಲ ಲವ್ಗಿವಿಲ್ಲ ಕಣಪ್ಪ ಲವ್ಗಿವಿಲ್ಲ ಇಲ್ಲ ನೋಡಿದ ತಕ್ಷಣ ಒಪ್ಕೊಬಿಟ್ಟೆ ತಾತನ ಯಾರು ನಮ್ಮ ಅಪ್ಪನೇ ಮಾಡಿದ್ ನಾವೇನ್ ಅವ್ರು ನೋಡಿರ್ಲಿಲ್ಲ ಗಿಳಿಲ್ಲ ನಮ್ಮ ಅಪ್ಪನೇ ಮೊದ್ಲು ನೋಡಿದ್ದೆ ಅಷ್ಟೇ ಮೊದ್ಲು ಧಾರಾವಾಹಿ ಪ್ರಕಾರ ನೋಡಿರೋದು ಗಂಡು ಅಲ್ಲಿವರೆಗೂ ನೋಡೇ ಇಲ್ಲ ನಮ್ ತಾತನ ಓಹೋ ಗೈಸ್ ನಮ್ ತಾತನ್ ಮುಖ ನಾನು ಇದುವರೆಗೂ ನೋಡಿಲ್ಲ ಒಂದ್ ಫೋಟೋನು ಮಡಗಿಲ್ಲ ಫೋಟೋ ಕುಡ್ಕತ್ ತಗೊಂಬಂದ್ ನಾ ಇಲ್ಲಿ ಬೆಂಗಳೂರು ಇದ್ನಲ್ಲಪ್ಪ ಆಗ ಬಂದಿದ್ನಲ್ಲ ನಾನು ಇದಾಕ್ಸ್ಕೊಂಬತ್ತೀನಿ ನನ್ ಫೋಟೋ ಹಾಳು ಮಾಡ್ಬಿಟ್ಟು ಕಣ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಹಾಳು ಮಾಡ್ಬಿಟ್ಟೆ ಇವ್ರದ್ದು ಇದ್ರಲ್ಲಿ ನಾವು ಇವಾಗ ನಮ್ ಜನರೇಷನ್ ಏನಿದೆ ಮೊಮ್ಮಕ್ಳು ಎಷ್ಟ್ ಜನ ಇದ್ದೀವಿ ಒಬ್ರು ನಮ್ ತಾತನ್ ಮುಖ ನೋಡಿಲ್ಲ ಇಲ್ಲ ಮೊಮ್ಮಕ್ಳು ಯಾಕೆ ನಮ್ಮ ಅಮ್ಮನೂ ನಮ್ಮ ತಾತನ್ ಮುಖ ನೋಡಿಲ್ಲ ಇಲ್ಲ ಇವಳು ದಿವ್ಯ ಮೂರ್ತಿಗಳ ಮಗ ಅವಳು ಮುಟ್ಟಾಗ್ಲೇ ಸತ್ತೋದು ಮೂರ್ತಿಗಳು ಅದೇ ಹೆಣ್ಮಕ್ಳು ಮೊಮ್ಮಕ್ಳು ನೋಡಿದಾರೆ ಗಂಡ್ ಮಕ್ಳು ಮೊಮ್ಮಕ್ಳು ಯಾರು ನಮ್ ತಾತನ್ ಮುಖ ನೋಡಿಲ್ಲ ಫೋಟೋ ಇದ್ದಿದ್ರೆ ನೋಡ್ಕೋಬೋದಾಗಿತ್ತು ಇವ್ರೆ ನಮ್ ತಾತ ನಮ್ಗೆ ಇವಾಗ ಯಾರ್ ತಾತ ಮುಖನೂ ಇಲ್ಲ ಫೋಟೋನು ಇಲ್ಲ ನಿಮ್ಮ ಅಪ್ಪ ಅವನಿಗೆ ವೈನಾಗೆ ಸಿದ್ಧ ಅವನು ಇದ್ರು ಸಿದ್ಧ ಚಿಕ್ಕಪ್ಪನ್ ತರಾನೇ ಸೇಮ್ ನೋಡಕ್ಕೆ ಇನ್ ಮಿಕ್ತಾರಲ್ಲ ನಿಂತಾರ ಆಮೇಲೆ ಈಗ ಹೇಳು ಅಲ್ಲಿ ನಮ್ಮ ಜನಕ್ಕೆ ನನ್ ಮೊಮ್ಮಗನ್ ಚಾನೆಲ್ ನ ನೋಡಿ ಅಂತ ಹೇಳು ನಾನ್ ಮಾತಾಡನೆ ಈಗ ಯಾರಿದ್ದಾರೆ ಕೇಳಕ್ಕೆ ಇದು ಆಕ್ಚುಲಿ ಚೆನ್ನಾಗಿರೋ ಅಲ್ಲಿ ಯಾರಿಲ್ಲ ಇವಾಗ ಇದಾದ್ಮೇಲೆ ನಾನು ಹಾಕ್ತೀನಿ ಆಮೇಲೆ ನೋಡ್ತಾರೆ ಜನ ಬೇರೆಯವ್ರು ಯಪ್ಪ ಏನೇನ್ ಎಲ್ಲ ಕಂಡಿದ್ಯಲ್ಲ ಯಪ್ಪ ಇದೆಲ್ಲ ಮಡಗಿದ್ಯಲ್ಲ ಇದೇನ್ ಗೊತ್ತೇ ಇಲ್ಲ ಈಗ ಹೇಳು ನನ್ ಮೊಮ್ಮಗನ್ ಚಾನೆಲ್ ನ ನೋಡಿ ಹೇಳು ನಮ್ಮ ಮೊಮ್ಮಗನ್ ಚಾನೆಲ್ ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನೇನೋ ಹೇಳಕ್ ಇಷ್ಟಪಡ್ತೀಯಾ ಸಾಕಣಪ್ಪ ಹೇಳಿ ಏನ್ ಪ್ರಯೋಜನ ಇಷ್ಟೇ ಸಾಕು ಅಷ್ಟೇ ಮುಗೀತು ಹಳೆ ಕತೆ ಎಲ್ಲ ಹೇಳಿ ಏನ್ ಸುಖ ಆಗಿದಾಗೋಯ್ತು ಈಗ ಖುಷಿಯಾಗಿದ್ಯಾ ತಾನೆ ಆರಾಮಾಗಿ ಬೆಂಗಳೂರಲ್ಲಿ ಖುಷಿಯಾಗಿದ್ದೀನಿ ಅಷ್ಟೇ ಸಾಕು ಅಪ್ಪ ಜನ ನೋಡಕ್ ನಂಗೆ ಕಣ್ ಸಾಲ್ಸಿಲ್ಲಪ್ಪ ಮುಂದೆ ಕೂತಿದೆ ಇಷ್ಟೆಲ್ಲ ಮಾಡಿದ್ಯಲ್ಲೋ ಯಪ್ಪ ಏನ್ ತೋರ್ಸಿಲ್ಲ ಬಿಡು ಇದ್ರಲ್ಲಿ ಈಗ ವಿಡಿಯೋ ಬರುತ್ತೆ ಅದನ್ನ ನೀಟಾಗಿ ಎಡಿಟ್ ಮಾಡಿ ಚಾನೆಲ್ಗೆ ಹಾಕ್ಬೇಕಷ್ಟೇ ಸಪೋರ್ಟ್ ಮಾಡಿ ಅಂತ ಹೇಳು ಅದ್ ಮಾತಾಡೋರ್ಗೆ ಈಗ ನಾನ್ ಹೇಳನೆ ನೀನ್ ಹೇಳ್ಬೇಕು ಸಪೋರ್ಟ್ ಮಾಡ್ರಪ್ಪ ನನ್ ಮೊಮ್ಮಗಂಗ್ ಸಪೋರ್ಟ್ ಮಾಡ್ರಪ್ಪ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ನನ್ ಮಗನ್ ಸಪೋರ್ಟ್ ಮಾಡ್ರಪ್ಪ ಅಷ್ಟೇ ಮುಗೀತು